ಆತ್ಮೀಯ ಸ್ನೇಹಿತರೆ, ಧ್ವನಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯವಿಟ್ಟು ಈ ಒಂದು ಚಿಕ್ಕ ವಿಡಿಯೋವನ್ನು ನೋಡ್ಕೊಂಬನ್ನಿ, ಮತ್ತೆ ಮಾತಾಡೋಣ. ನೋಡು, ನಾನು ಏನು ಮಾಡಿದ್ದೀನಿ. ಇದು ತುಂಬಾ ರುಚಿಯಾಗಿದೆ, ತಿನ್ನು. ನನ್ಗೆ ಆಟ ಆಡಲು ಫೋನ್ ಬೇಕು, ದಯವಿಟ್ಟು ಕೊಡು. ಇಲ್ಲ, ನಿನ್ ಪಾಠನ ಮುಗಿಸಿಲ್ಲ, ನನ್ ಕೇರ್ ಇಲ್ಲ, ನನ್ಗೆ ಈಗ್ಲೇ ಬೇಕು. ಡ್ಯಾಡಿ, ನನಗೆ ಫೋನ್ ಬೇಕು. ಈಗ ಬೇಡ ಮಗ, ನಿನಗೆ ಅದು ಬೇರೆ ಡಿಸ್ಟ್ರಾಕ್ಷನ್. ಇಲ್ಲ, ತುಂಬಾ ಹೆಲ್ಪ್ ಆಗುತ್ತೆ. ನಾನು ಡಿಸೈಡ್ ಮಾಡಿದ್ದು ಇದೆ, ಅದು ಇಂಪಾರ್ಟೆಂಟ್. ಸ್ನೇಹಿತರೆ, ವಿಡಿಯೋನ ನೋಡ್ಕೊಂಬಂದ್ರಿ. ನಮ್ಮೆಲ್ಲರ ಮನೆಗಳಲ್ಲಿ ನಡೆಯುವಂತಹ ವಿಚಾರನೇ. ಒಂದು ಚಿಕ್ಕ ಮಗು ಊಟ ಮಾಡ್ತಾ ಇಲ್ಲ, ತಾಯಿ ಮೊಬೈಲ್ ಕೊಡ್ತಾನೆ ಊಟವನ್ನು ಮಾಡ್ತಾ ಇದ್ದಾಳೆ. ಎರಡನೇದು, ಓದ್ಕೋ ಹೋಗು ಅಂದರೆ ಮಕ್ಕಳು ಮೊಬೈಲ್ ಇರಲೇಬೇಕು, ಅದರಲ್ಲಿ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಇನ್ನೊಂದು ಕಡೆ ಬಲವಂತ ಮಾಡ್ತಾ ಇದ್ದಾರೆ. ಇನ್ನು ಮೂರನೇದರಲ್ಲೂ ಅಷ್ಟೇ, ಮೊಬೈಲ್ ಇಲ್ಲದೆ ಇದ್ದಿದ್ದಕ್ಕೆ ಆ ಮಗು ಸಪ್ಪೆ ಮೋರೆಯನ್ನು ಹಾಕ್ಕೊಂಡು ಅಪ್ಪನ ಪಕ್ಕದಲ್ಲಿ ನಿಂತಿದೆ. ಹಾಗಾದರೆ ಈ ಒಂದು ದುಷ್ಪರಿಣಾಮಗಳನ್ನು ತಪ್ಪಿಸ್ಲಿಕ್ಕೆ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಮಕ್ಕಳು ನಾವು ಹೇಳಿದ್ದನ್ನು ಬೇಗ ಕೇಳೋದಿಲ್ಲ, ಬದಲಿಗೆ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಬೇಗ ಕಲಿತಾರೆ. ಅದಕ್ಕೆ ಪೋಷಕರಾದ ನಾವು ಮೊಬೈಲನ್ನು ಮನೆಯಲ್ಲಿ ಬಳಕೆ ಮಾಡೋದು ಕಡಿಮೆ ಮಾಡಬೇಕು. ನಮ್ಮ ಮನೆಗಳಲ್ಲಿ ಮೊಬೈಲ್ ಮುಕ್ತ ವಲಯವನ್ನು ನಾವೇ ಏರ್ಪಾಡು ಮಾಡ್ಕೋಬೇಕು. ಊಟದ ಟೇಬಲ್ಲು ಮತ್ತು ಬೆಡ್ರೂಮ್ನಲ್ಲಿ ಮೊಬೈಲ್ ಬಳಸಬಾರ್ದು ಎಂಬ ನಿಯಮವನ್ನು ಮಕ್ಕಳಿಗೆ ತಿಳಿಸಬೇಕು. ಅನೇಕ ಮಹಾನ್ ಸಾಧಕರ ಬಗ್ಗೆ ಅವರಿಗೆ ವಿವರವಾಗಿ ತಿಳಿಸಬೇಕು. ಅವರ ಮನಸ್ಸನ್ನು ಮುಟ್ಟುವ ಹಾಗೆ ನೀವು ನಡ್ಕೋಬೇಕು. ಮಕ್ಕಳು ಮೊಬೈಲ್ಗೆ ಹಠ ಮಾಡಿದ್ರು ಕೂಡ ಸುಮ್ಮನೆ ಇದ್ದುಬಿಡಿ. ಅವರು ಬೋರು ಆದಾಗ ಮಾತ್ರ ಹೊಸ ಆಲೋಚನೆಗಳು ಅಥವಾ ಸೃಜನಶೀಲ ಹವ್ಯಾಸಗಳು ಅವರಲ್ಲಿ ಹುಟ್ಟುಕೊಳ್ತವೆ. ಒಂದು ವೇಳೆ ಪ್ರಾಜೆಕ್ಟು ಅದು ಇದು ಅಂತ ಮೊಬೈಲ್ನ ಕೇಳಿದ್ರ ಒಂದು ಕೆಲಸ ಮಾಡಿ, ನಿಮ್ಮ ಪ್ಲೇಸ್ಟೋರನ್ನು ಲಾಕ್ ಮಾಡಿ ಅವರಿಗೆ ಕೊಡಿ. ಮನೋರಂಜನಾ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಆ್ಯಪ್ಗಳನ್ನು ಲಾಕ್ ಮಾಡಿ. ಇನ್ನೂ ಉಳಿತು ಅಂದರೆ ಅವ್ರ ಜೊತೆ ನೀವು ಕೂತು ಆಟ ಆಡಿ, ತಪ್ಪೇನಿದೆ? ನಿಮಗೂ ಮನೋಲ್ಲಾಸ ಆಗುತ್ತೆ, ಅವ್ರಿಗೂ ಕೂಡ ಸೃಜನಾತ್ಮಕತೆ ಬೆಳೆಯುತ್ತೆ. ಮಕ್ಕಳಿಗೆ ಬೇರೆ ಬೇರೆ ಹವ್ಯಾಸಗಳಲ್ಲಿ ಗಮನ ಕೊಡುವ ಹಾಗೆ ನೀವೇ ಪ್ರೇರಣೆ ನೀಡಿ. ಚಿತ್ರಕಲೆ, ಸಂಗೀತ, ಭರತನಾಟ್ಯ, ಇದನ್ನು ಬಿಟ್ಟು ದೈಹಿಕ ಕ್ರೀಡೆಗಳಾಗಿರ್ತಕ್ಕಂತಹ ವಾಲಿಬಾಲ್, ಕ್ರಿಕೆಟು ಆಡಲಿ. ಒಂದು ವೇಳೆ ಅದಕ್ಕೂ ಆಸಕ್ತಿ ಇಲ್ವಾ, ಮನೆಗೆ ಚೆಸ್ ಬೋರ್ಡ್ ತನ್ನಿ, ಕ್ಯಾರಮ್ ಬೋರ್ಡ್ ತನ್ನಿ, ನೀವು ಆ ಮಗುವಿನ ಜೊತೆ ಕೂತು ಆಟ ಆಡಿ. ಬದಲಾಗದೇ ಇರುತ್ತಾ ಮಗು? ಈಗ ಮೊಬೈಲ್ ಕೊಟ್ಟು ಅವರನ್ನು ಸುಮ್ಮನೆ ಇರಿಸ್ಬಿಡ್ಬೋದು, ಆದರೆ ಜೀವನದಲ್ಲಿ ಮುಂದೆ ಅವರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ಅವರೊಂದಿಗೆ ನೀವು ಸಮಯವನ್ನು ಕಳೆಯಿರಿ. ಬೇರೆ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು ಅವರಿಗೆ ಅನುವು ಮಾಡಿಕೊಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಈಗಲೇ ನನ್ನ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.